ಸಪೋರ್ಟ್ ನಮ್ಮ ಶಾಸಕರು ಜಿಲ್ಲಾ ಇವರು ಪ್ರವೀಣ್ ಸರ್, ಇವರು ರಮಾನಂದ್. ರಮಾ ಖಂಡಿತ ಲಾಸ್ಟ್ ಟೈಮ್ ಬಂದಾಗ ಒಂದು ನಿಮಿಷ ಇಲ್ಲೇ ಮುಗಿಸ್ಬಿಡೋದಾ? ವಿಚಾರಗಳನ್ನು ತಗೊಂಡು ಅಂಥದ್ದು ವಿಚಾರದ ಮೇಲೆ ಚುನಾವಣೆ ಮಾಡೋದು. ಯಾವತ್ತೂ ಕೂಡ ಅವರು ವೈಯಕ್ತಿಕವಾಗಿ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಾರ. ಈಗ ನೀವೇ ಹೇಳ್ಬಿಡಿ, ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ? ನರೇಂದ್ರ ಮೋದಿ ಅವ್ರ ಹೆಸರನ್ನೇ ತಗೊಳ್ಳಿ, ನೋ ಪ್ರಾಬ್ಲಮ್. ಸಿದ್ದರಾಮಯ್ಯವರು ನಮ್ಮ ಸರ್ಕಾರ, ನಾನು ಪ್ರಣಾಳಿಕೆ ಉಪಾಧ್ಯಕ್ಷ ಅಂತ ಹೋದ ಸತಿ ನಾನು ಪ್ರಣಾಳಿಕೆ 2023 ಗ್ಯಾರಂಟಿ ಈ ಕಡೆ ಭಾಗದಲ್ಲಿ ಎಷ್ಟು ಮಕ್ಕಳಿಗೆ, ಎಷ್ಟು ಹೆಣ್ಮಕ್ಳಿಗೆ ಸಿಗ್ತಾ ಇದೆ ಆರ್ಥಿಕವಾಗಿ. ಅವರು ಟ್ಯಾಕ್ಸ್ ಜಾಸ್ತಿ ಮಾಡೋದು, ಅವ್ರಿಗೆ ಸಹಕಾರ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಬೇಕು. ಅವರು ಮನೆ ಬೆಳಕು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಬೇಕು. ಭಾಗ್ಯಜ್ಯೋತಿ ಏನಾಗ್ತಾಯಿದೆ ಇಂಥ ಕಾರ್ಯಕ್ರಮದಲ್ಲಿ ನೋಡಿ. ಇವ್ರು ನಿಜವಾಗ್ಲೂ ರಾಮನ ಭಕ್ತ ಆದರೆ ಎಲ್ಲಿ ಹಿಂದೂದಲ್ಲಿ ಬರೀ ರಾಮ ಮಾತ್ರ ಇರೋದ? ಕೃಷ್ಣ ಇಲ್ಲ, ಚೌಡಮ್ಮ ಇಲ್ಲ, ಬೀರಮ್ಮ ಇಲ್ಲ. ಇಲ್ಲಿ ಬೇಕಷ್ಟು ಹಿಂದುಳಿದ ವರ್ಗದ ಬೇರೆ ಬೇರೆ ವರ್ಗದವರಿಗೆ ಇದಿಲ್ವ? ಅದನ್ನು ತೊಗೊಂಡು ಹೋಗಿ ಕೇಳ್ತಾರೆ. ಇವರು ಹಣೆ ಬರೋಕ್ಕೆ ಕೇಳೋದಿಲ್ಲ ಅವರು. ಅಂದರೆ ಅಲ್ಲಿಗೆ ಭಾವನಾತ್ಮಕ ಮತವನ್ನು ತಗೊಳ್ತಕ್ಕಂಥ ಪದ್ಧತಿ ಏನಿದೆ ಬಿ ಜೆ ಪಿಯವ್ರದ್ದು. ಹೋದ ಸತಿನೂ ಕೈ ಹಾಕಿದ್ರು, ಅದಕ್ಕೆ ಅದು ಸಕ್ಸಸ್ ಆಗಲಿಲ್ಲ. ಮತ್ತೆ ಈ ಸತಿ ಹೇಳ್ತೀನಿ, ರಾಮನ ಬಾಣ ಅವರಿಗೆ ಹೊಡಿತದ ಹೊರತು ನಮಗಂತೂ ಹೊಡೆಯೋದಿಲ್ಲ. ನಾವು ನಿಷ್ಠೆಯಿಂದ ಹಿಂದೂ ಆಗಿ ರಾಮನ ಭಕ್ತರು, ಬೀರಮ್ಮನ ಭಕ್ತರು ಎಲ್ಲ ಅಷ್ಟೇ. ಆಮೇಲೆ ಎಲ್ಲ ಧರ್ಮಕ್ಕೂ ಕೂಡ ಗೌರವ ಕೊಡೋನೇ ನಿಜವಾಗಿರ್ತಕ್ಕಂಥ ಹಿಂದೂ. ಯಾರು ನಾನು ಏನು ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತಾನೆ, ಐ ಥಿಂಕ್ ಈಗ ಡೂಪ್ಲಿಕೇಟ್ ಹಿಂದೂ ನನಗೆ ಹೇಳಿದ್ರು. ಅವರೆಲ್ಲ ಸ್ವಾರ್ಥಿಗಳು, ಸ್ವಾರ್ಥನ ಬಿಡಬೇಕಾಗ್ತದೆ. ಮನುಷ್ಯತ್ವನ ಇಟ್ಕೊಂಡು ಹೋದರೆ ಅವರು ಒಳ್ಳೆ ಹಿಂದೂ ಆಗ್ತಾರೆ. ಅದನ್ನು ಬಿ ಜೆ ಪಿಯವ್ರು ಕಲಿಬೇಕಾಗುತ್ತೆ. ಬಿ ಜೆ ಪಿಯವ್ರು ಈ ರಾಜ್ಯನ ಆಳಿರ್ತಕ್ಕಂಥವ್ರು ಮಾನ್ಯ ಬೊಮ್ಮಾಯಿ ಅವರೆಲ್ಲ ಮಾತಾಡಬೇಕಾದ್ರೆ, ಈಗ ಯಾಕೆ ಇಷ್ಟು ದಿವಸ ರಾಮ ಎಲ್ಲಿ ಹೋಗಿದ್ದಂತೆ ಸೋತ ಮೇಲೆ? ಬೊಮ್ಮಾಯಿಯವರ ನೇತೃತ್ವದಲ್ಲಿ ಹೋಗಿದ್ದಲ್ಲ ಚುನಾವಣೆಯಲ್ಲಿ. ರಾಮ ಯಾಕೆ ರಿವರ್ಸ್ ಹೊಡೆದಂತೆ ಅವರಿಗೆ? ನಮಗೆ ಯಾಕೆ ಆಶೀರ್ವಾದ ಮಾಡಿದ್ದಂತೆ? ಬಿಕಾಸ್ ಇವ್ರು ಮಾಡಿರೋ ಕೆಲಸ ಆ ಥರ ಇದೆ. ಬಿ ಜೆ ಪಿಯವ್ರ ಸಾಧನೆ ಆ ಥರ ಇದೆ. ಶಾಪ ಯಾರಿಗೂ ಹೋಯ್ತು ರಾಮಂದು? ಅದನ್ನು ಫಸ್ಟ್ ಅದನ್ನು ಅರಿವು ಮಾಡ್ಕೋಬೇಕು. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಇಡೀ ಎಲ್ಲ ದೇಶಗಳಲ್ಲೂ ಕಂಪೇರ್ ಮಾಡಿದಾಗ ಬೆಸ್ಟ್ ಡೆಮೋಕ್ರೆಸಿ, ಮಲ್ಟಿಕಲ್ಚರ್ಡ್, ಮಲ್ಟಿ ರಿಲಿಜನ್, ಎಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು ಅವ್ರು ಯಾಕೆ ಬರೆದ್ರು? ಯಾಕೆಂದರೆ ಇದು ಇಡೀ ಭಾರತ ದೇಶದಲ್ಲಿ ಒಂದು ಉದಾಹರಣೆ. ಶಾಂತಿಯ ತೋಟ ಆಗಿದೆ. ಅದನ್ನು ಕರಡಿಯೋರು ಯಾರು? ಇದೇ ಬಿ ಜೆ ಪಿಯವರು. ಈಗ ಚುನಾವಣೆ ಬಂತು, ಎಲ್ಲರೂ ಹೊಂಟರು. ಇಲ್ಲಿ ಸಂಸದರು ಏನೋ ಬಂದು ಹೋದರು ಅಂತ ಹೇಳಿದರು. ಇಷ್ಟು ದಿವಸ ಎಲ್ಲಿದ್ದರಂತೆ? ಬಂದು ಭಾಷಣ ಮಾಡೋಗಿರ್ತಾರೆ ಎಲ್ಲ. ಇದು ಫ್ರೀ. ಆ ರೀತಿ ನಾನು ಕೂಡ ಮಾಹಿತಿಯನ್ನು ತಗೊಂಡು ಹೋಗ್ತಕ್ಕಂಥ ವಿಚಾರನ ಮತ್ತು ನನ್ನ ಕೆಲಸಕ್ಕಾಗಲ್ಲ. ಯಾಕೆ ನನಗೆ ಭಾಳ ಸಂತೋಷ. ಚುನಾವಣೆ ಪೂರ್ವಕವಾಗಿ ಪೊನ್ನಣ್ಣವರ ಒಂದು OBC ಒಂದು ಸಮಾವೇಶ ಮಾಡಿದ್ವಿ. ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಮಾಡಿದ್ರು. ನನಗೂ ಖುಷಿ ಇದೆ. ಆ ಸಂದರ್ಭದಲ್ಲಿ ಅವರಿಗೆ ಪ್ರಚಾರಕ್ಕೆ ಬಂದು ಒಂದು ಸ್ವಲ್ಪ ನಾನು ಕೆಲಸ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಅವಕಾಶ ಇತ್ತು.
ಮತ್ತು ಮುಖಂಡರೆಲ್ಲರೂ ಈ ಕಡೆ ಬನ್ನಿ, ಈ ಕಡೆ ತಂದೆ ಬಂಗಾರಪ್ಪ ಅವರು ಮಾಡಿದ್ದಾರೆ, ನಮ್ಮದು ಕೂಡ ಈ ಕೆಲಸ ಮಾಡಬೇಕು. ನಾವು ಕಾರ್ಯರೂಪನ ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.